ತ್ರೇತಾಯುಗದಲ್ಲಿ ಮಹಾಪರಾಕ್ರಮಿ ಮತ್ತು ಧರ್ಮಾತ್ಮನಾದ ಕಾರ್ತವೀರ್ಯ ಎಂಬ ರಾಜನಿರ್ತಾನೆ. ಅವನಿಗೆ ಅನೇಕ ರಾಣಿಯರಿದ್ದರೂ ಕೂಡ ವಂಶವನ್ನು ಮುಂದುವರಿಸಲು ಯಾವುದೇ ಸಂತಾನವಿರಲಿಲ್ಲ. ರಾಜನು ಮಗುವಿಗಾಗಿ ಅನೇಕ ಯಜ್ಞ, ದಾನ, ಪೂಜೆಗಳನ್ನು ಮಾಡಿದರೂ ಯಾವುದೇ ಫಲ ದೊರೆಯುವುದಿಲ್ಲ. ಸಂತಾನದ ದುಃಖದಿಂದ ಬೇಸತ್ತ ರಾಜನು ತನ್ನ ರಾಜ್ಯದ ಜವಾಬ್ದಾರಿಯನ್ನು ಮಂತ್ರಿಗಳಿಗೆ ಒಪ್ಪಿಸಿ ಪತ್ನಿ ಪದ್ಮಿನಿಯೊಂದಿಗೆ ತಪಸ್ಸು ಮಾಡಲು ಅರಣ್ಯಕ್ಕೆ ತೆರಳುತ್ತಾನೆ. ಗಂಧಮಾದನ ಪರ್ವತದ ಮೇಲೆ ರಾಜ ಸಾವಿರಾರು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಮಾಡಿದರೂ ಭಗವಂತ ಒಲಿಯುವುದಿಲ್ಲ. ತಪಸ್ಸಿನ ಕಾರಣದಿಂದ ರಾಜನ ಶರೀರ ಸಂಪೂರ್ಣವಾಗಿ ಕ್ಷೀಣಿಸುತ್ತೆ. ಪತಿಯ ಈ ಸ್ಥಿತಿಯನ್ನು ಕಂಡು ಚಿಂತಿತಳಾದಂತಹ ರಾಣಿ ಪದ್ಮಿನಿ ಹತ್ತಿರದಲ್ಲೇ ಇದ್ದ ಮಹಾಪತಿವ್ರತೆಯಾದ ಅನಸೂಯಾದೇವಿಯ ಆಶ್ರಮಕ್ಕೆ ಹೋಗಿ ತನ್ನ ಸಂಕಟವನ್ನು ತೋಡಿಕೊಳ್ತಾಳೆ. ಆಗ ಅನಸೂಯಾದೇವಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿ, ಮಗಳೇ, ನೀನು ಚಿಂತಿಸಬೇಡ. 3 ವರ್ಷಗಳಿಗೊಮ್ಮೆ ಬರುವ ಮಲಮಾಸ ಅಥವಾ ಅಧಿಕ ಮಾಸವು ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ಮಾಸ. ಈ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯಂದು ನೀನು ಉಪವಾಸವಿದ್ದು ಭಕ್ತಿಯಿಂದ ವ್ರತ ಆಚರಿಸು. ಇದರಿಂದ ನಿನ್ನ ಆಸೆ ನೆರವೇರುತ್ತೆ ಎಂದು ಮಾರ್ಗದರ್ಶನವನ್ನು ನೀಡ್ತಾಳೆ. ರಾಣಿ ಪದ್ಮಿನಿ ಕೂಡ ಅನಸೂಯಾದೇವಿ ಹೇಳಿದಂತೆ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ನಿಯಮಗಳಿಂದ ಅಧಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಆಚರಿಸ್ತಾಳೆ. ನಿರಾಹಾರಳಾಗಿದ್ದು ವಿಷ್ಣುವನ್ನು ಪೂಜಿಸ್ತಾಳೆ. ಅವಳ ಭಕ್ತಿ ಕಠಿಣ ವ್ರತಕ್ಕೆ ಪ್ರಸನ್ನನಾದ ವಿಷ್ಣುವು ಅವಳ ಮುಂದೆ ಪ್ರಕಟನಾಗ್ತಾನೆ. ಶ್ರೀಹರಿಯು ರಾಣಿಗೆ ವರವನ್ನು ಕೇಳಲು ಹೇಳಿದಾಗ ರಾಣಿ, ಸ್ವಾಮಿ, ನನ್ನ ಪತಿಗೆ ಸಂತಾನದ ಆಸೆ ಇದೆ, ದಯವಿಟ್ಟು ಅವರಿಗೆ ವರವನ್ನು ಕರುಣಿಸಿ ಎಂದು ಬೇಡಿಕೊಳ್ತಾಳೆ. ಭಗವಂತನು ರಾಜ ಕಾರ್ತವೀರ್ಯನಿಗೆ, ನಿನ್ನ ಪತ್ನಿ ಆಚರಿಸಿದ ಪದ್ಮಿನಿ ಏಕಾದಶಿ ವ್ರತದ ಪುಣ್ಯದ ಫಲವಾಗಿ ನಿನಗೆ 3 ಲೋಕಗಳಲ್ಲಿ ಯಾರಿಂದಲೂ ಸೋಲಿಸಲು ಸಾಧ್ಯವಾಗದ ಅತ್ಯಂತ ಪರಾಕ್ರಮಿಯಾದ ಮಗನು ಜನಿಸ್ತಾನೆ ಎಂದು ವರವನ್ನು ನೀಡ್ತಾನೆ. ಮುಂದೆ ರಾಣಿ ಪದ್ಮಿನಿಗೆ ಒಬ್ಬ ತೇಜಸ್ವಿ ಮಗನು ಜನಿಸ್ತಾನೆ.